ಮತ ಸೆಳೆಯಲು ಮಾಜಿ ಕ್ರಿಕೆಟರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಜಮೀರ್ ಬರ್ದಿದ್ರೆ ಏನಂತೆ, ಅಜರುದ್ದೀನ್ ಬಂದ್ರು. ಮುಸ್ಲಿಮರ ಮತ ಸೆಳೆಯಲು ಕ್ರಿಕೆಟರ್ ಎಂಟ್ರಿ. ಜಮೀರ್ ಬರ್ದಿದ್ರೆ ಏನಂತೆ, ಅಜರುದ್ದೀನ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ತಾರಾ ಮೆರಗು. ಉಪ ಸಮರದಲ್ಲಿ ಮೊಹಮ್ಮದ್ ಅಜರುದ್ದೀನ್ ಕ್ಯಾಂಪೇನ್. ಮಾಜಿ ಕ್ರಿಕೆಟಿಗ ಮಿನಿಸ್ಟರ್ ಮೊಹಮ್ಮದ್ ಅಜರುದ್ದೀನ್ ಮುಸ್ಲಿಮರ ಏರಿಯಾದಲ್ಲಿ ಪ್ರಚಾರ ನಡೆಸಲು ಆಗಮನ. ಹೈ ವೋಲ್ಟೇಜ್ ಕಣವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರ. ದಾವಣಗೆರೆ ಅಖಾಡದಿಂದ ದೂರ ಇರುವ ಜಮೀರ್ ರೋಡ್ ಶೋ, ಬಹಿರಂಗ ಸಮಾವೇಶ ನಡೆಸಿದ ಮಿನಿಸ್ಟರ್. ಮುಸ್ಲಿಂ ಮತಗಳ ಸೆಳೆಯಲು ಡಿಸಿಎಂ ಡಿಕೆಶಿ ಪ್ಲಾನ್ ಅನ್ನು ರೂಪಿಸಿಕೊಳ್ತಾ ಇದ್ದಾರೆ. ಮೊಹಮ್ಮದ್ ಅಜರುದ್ದೀನ್ ಮೂಲಕ ಮುಸ್ಲಿಮರ ಓಲೈಕೆ. ದಾವಣಗೆರೆ ದಕ್ಷಿಣದ ಮುಸ್ಲಿಮರ ಮತ ಸೆಳೆಯಲು ಯತ್ನ ನಡೀತಾ ಇದೆ. ನ್ಯಾಷನಲ್ ಲೀಡರ್ ಮಾಜಿ ಕ್ರಿಕೆಟಿಗನಿಂದ ಮತ ಯಾಚನೆ. ಮುಸ್ಲಿಮರ ಮತ ಸೆಳೆಯಲು ರಣತಂತ್ರವನ್ನ ರೂಪಿಸಿಕೊಳ್ತಾ ಇರುವಂತ ಜಮೀರ್ ಮತಯಾಚನೆ ಮಾಡಿಲ್ಲ ಅಂದ್ರೆ ಏನಾಯ್ತು? ಅಜರುದ್ದೀನ್ ಅನ್ನ ಕರೆಸಿದ್ದಾರೆ. ಮಾಜಿ ಕ್ರಿಕೆಟಿಗ ಮಿನಿಸ್ಟರ್ ಮೊಹಮ್ಮದ್ ಅಜರುದ್ದೀನ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ. ಮುಸ್ಲಿಮರ ಏರಿಯಾದಲ್ಲಿ ಪ್ರಚಾರ ನಡೆಸಲು ಆಗಮನ. ಹೈ ವೋಲ್ಟೇಜ್ ಕಣವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ದೂರ ಇರುವಂತದ್ದು ಜಮೀರ್. ತೋರಿಕೆಗಾಗಿ ದಾವಣಗೆರೆಗೆ ಬಂದ್ ಹೋದ್ರು ಅನ್ನುವಂತ ನಿಟ್ಟಿನಲ್ಲಿ ಆಗ್ಬಿಟ್ಟಿದೆ ಜಮೀರ್ ಅವರ ಸ್ಥಿತಿ. ಏನಂತ ಅಂದ್ರೆ 5ನೇ ತಾರೀಕಿಗೆ ಬರ್ತಾರೆ, ದಾವಣಗೆರೆ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಚಾರದಲ್ಲಿ ಮುನ್ನುಗ್ಗಲ್ಲ. ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗ್ತಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಅನ್ನುವಂತ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿ ಮುನ್ನೆಲೆಗೆ ಹೋಗ್ತಾರೆ. ಬಟ್ ಇದರಿಂದ ಆಗ್ತಾ ಇರುವಂತದ್ದು, ಜಮೀರ್ ಯಾಕೆ ರೋಡ್ ಶೋ ಅನ್ನು ಮಾಡಲಿಲ್ಲ? ಒಂದು ರೋಡ್ ಶೋ ಕೂಡ ಮಾಡಕ್ಕಾಗ್ಲಿಲ್ಲ, ಒಂದು ಪ್ರಚಾರದಲ್ಲಿ ಮುನ್ನುಗ್ಗಕ್ಕಾಗ್ಲಿಲ್ವಾ? ಇವರಿಗೆ ಯಾಕೆ ಇನ್ನೂ ಬೇಸರ ಶಮನ ಆಗಿಲ್ವಾ ಅನ್ನುವಂಥದ್ದು ಕಾಣಿಸ್ತಾ ಇತ್ತು. ಇದೀಗ ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮಾಜಿ ಕ್ರಿಕೆಟಿಗ ಮತ್ತು ಮಿನಿಸ್ಟರ್ ಮೊಹಮ್ಮದ್ ಅಜರುದ್ದೀನ್ ಇದೀಗ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಮುಸ್ಲಿಮರ ಏರಿಯಾದಲ್ಲಿ ಪ್ರಚಾರ ನಡೆಸಲು ಆಗಮನ. ಇವರ ಹೈ ವೋಲ್ಟೇಜ್ ಕಣವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಬಟ್ ಜನ ಇದೀಗ ಜಮೀರ್ ಅಹಮದ್ ಖಾನ್ಗೆ ಕೊಡುವಂತ ಪ್ರಾತಿನಿಧ್ಯವನ್ನ ಇವ್ರಿಗೂ ಸಹಿತ ಸಿಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, ಒಂದ್ ಕಡೆ ನಾವು ಗಮನಿಸ್ತೀವಿ, ನಮ್ಮ ನಾಯಕ ಅಲ್ಪಸಂಖ್ಯಾತರ ನಾಯಕ ಅಂತಾನೆ ಎಷ್ಟೋ ಜನ, ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಆ ರೀತಿಯಾಗಿ ಎತ್ತಿ ಹಿಡಿತಾ ಇದ್ದಾರೆ. ಬಟ್ ಅವರು ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರ ಏರಿಯಾದಲ್ಲಿ ಯಾವುದೇ ರೀತಿಯಾದಂಥ ರೋಡ್ ಶೋ ಕೈಗೊಳ್ಳಿಲ್ಲ, ಯಾವುದೇ ರೀತಿಯಂಥ ಪ್ರಚಾರ ಮಾಡಲಿಲ್ಲ. ಸುಮ್ಮನೆ ಕೇಂದ್ರ ಒಂದು ಹೈಕಮಾಂಡ್ ತೋರಿಕೆಗೆ ಅನಿಸುತ್ತೋ, ಅಥವಾ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಸುತ್ತೋ. ಬಟ್ ಬರ್ತಾರೆ ದಾವಣಗೆರೆಗೆ, ಬಂದು ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಒಂದು ರೀತಿಯಾಗಿ ಒಂದು ಫೋಟೋ ಫ್ರೇಮ್ಗೆ ಬಂದು ಹೋದಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಇದರಿಂದ ಇನ್ನೂ ಬೇಸರ ಹಾಗೆ ಇದೆಯಾ ಜಮೀರ್ ಅಹಮದ್ ಖಾನ್ಗೆ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗಿತ್ತು. ಬಟ್ ಇದೀಗ ನೋಡಿ, ರಾಜಕೀಯವಾಗಿ ದಾವಣಗೆರೆಗೆ ಮತ್ತಷ್ಟು ಹೈ ವೋಲ್ಟೇಜ್ ಅನ್ನು ತಂದಿರುವಂಥದ್ದು ಅಜರುದ್ದೀನ್ ಅವರ ಈ ಕ್ಯಾಂಪೇನ್. ಉಪಸಮರದಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ಕ್ಯಾಂಪೇನ್ ಇದೀಗ ಸಾಕಷ್ಟು ರೀತಿಯಾದಂಥ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ.